ಒಂದು ಸತ್ಯ ನೀವೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ರಿ. ಜಗತ್ತಿನೊಳಗೆ ಯಾವುದು ಇದ್ದಂಗ ಇರುವುದಿಲ್ಲ ಅಷ್ಟ. ಈ ಜಗತ್ತಿನಲ್ಲಿ ಯಾವುದು ಇದ್ದಂಗೆ ಇರುವುದಿಲ್ಲ. ಯಾಕಂದ್ರೆ ಒಂದು ರೌಂಡ್ ಊಟ ಮುಗಿಲಿ ನಿಮ್ಗೆ ಹಿಡ್ಕೊಂಡು ಕುಂದಿರ್ತೀನಿ ನಾನು. ಯಾವುದು ಇದ್ದಂಗೆ ಇರುವುದಿಲ್ಲ, ಎಲ್ಲ ಬದಲಾಗ್ತದ. ನಾವೆಲ್ಲ ಅಂತೀವಿ. ಈಗ ನೀವು ನೋಡ್ರಿ, ಸಣ್ಣ ಉದಾಹರಣೆ ತಗೊಳ್ರಿ. ಈ ಜಗತ್ತಿನೊಳಗ ಹುಟ್ಟು, ಸಾವು, ಬದುಕು ಇವು ಮೂರು ಬಹಳ ಮುಖ್ಯ. ಹುಟ್ಟು ನಾವು ಮಾಡ್ಕೊಂಡಿದ್ದು ಅಲ್ಲ. ಸಾವು ಅದು ಬ್ಯಾಡ್ ಅಂದ್ರೂ ಬರ್ತದ. ನೀ ಎಂಥ ದೊಡ್ಡ ಶ್ರೀಮಂತರು ನೀನು ತೊಗೊಂಡು ಹೋಗ್ಕದ, ನೀ ಎಂಥ ಗುಡಿಸಾಗಿದ್ರು ನೀನು ತೊಗೊಂಡು ಹೋಗ್ಕದ. ಸಾವು ಖಚಿತ. ಹುಟ್ಟು ದೇವರು ಕೊಟ್ಟ ಉಚಿತವಾದ ಭಿಕ್ಷೆ. ಇವು ನಮ್ಮ ಕೈಯಾಗಿಲ್ಲ. ಹುಟ್ಟು ನಮ್ಮ ಕೈಯಾಗಿಲ್ಲ. ನಾವು ಯಾವ ಜಾತಿ ಒಳಗೆ ಅನ್ನೋದು ಗೊತ್ತಿಲ್ಲ, ಯಾವ ಕುಲ ಒಳಗೆ ಹುಟ್ಟಿ ಅನ್ನೋದು ಗೊತ್ತಿಲ್ಲ. ಹುಟ್ಟಿದ ಮ್ಯಾಗ ಗೊತ್ತಾಗ್ತದೆ. ಸಾಯು ಡೇಟ್ ಸಹಿತ ನಮಗೆ ಗೊತ್ತಿಲ್ಲ. ನಾವು ಯಾವಾಗ ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ. ಒಬ್ರು ಕುಂತಲ್ಲಿ ಹೋಗ್ತಾವ, ನಡ್ಕೊಂತ ಹೋಗ್ತಾವ, ಮುಚ್ಕೊಂಡು ಹೋಗ್ತಾವ, ಹಂಗೆ ಹೋಗ್ತಾವ. ಇವು ಯಾವೂ ನಮಗೆ ಗೊತ್ತಿಲ್ಲ. ಹಾಗಿದ್ರೆ ಅಜ್ಜರ ನಮ್ಮ ಕೈಯಾಗ ಏನಿದೆ ಅಂದಾಗ ಈ ಸುಂದರ 4 ದಿನ ಏನು ಬದುಕ್ತೀವಲ್ಲ, ಇದು ಮಾತ್ರ ನಮ್ಮ ಕೈಯಾಗ ಇದೆ. ಈ ಬದುಕನ್ನ ಚಂದ ಮಾಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಈ ಬದುಕು ಚಂದ ಮಾಡ್ಕೋಬೇಕು. ಒಂದು ಸತ್ಯವನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಪಾರಮಾರ್ಥಿಕ ಸತ್ಯ ಬೇರೆ, ವಾಸ್ತವಿಕ ಸತ್ಯ ಬೇರೆ. ಒಂದು ಸತ್ಯ ಅರ್ಥ ಮಾಡ್ಕೋರಿ, ಈ ಜೀವನದೊಳಗೆ ಯಾವುದು ಕೂಡ ಇದ್ದಂಗೆ ಇರುವುದಿಲ್ಲ. ಹೆಂಗ್ರಿ ಅಜ್ಜರ ಇದ್ದಂಗೆ ಇರುವುದಿಲ್ಲ ಅನ್ನಕತ್ತೀರಿ? ಎಲ್ಲರೂ ನೀವು ಸಾಕಷ್ಟು ಮದುವೆ ಆದವ್ರು ಅದಿರಿ. ನೀವು ಸಾಧ್ಯ ಆದ್ರೆ ನಿಮ್ಮ ಮನ್ಯಾಗ ನಿಮ್ಮ ಮದುವೆ ಆಲ್ಬಮ್ ಫೋಟೋ ಇರ್ತಾವ, ಹೋಗಿ ನೋಡ್ರಿ. ಏನು ನೋಡ್ಬೇಕು? ನಮ್ಮ ಹಡ್ದವನ ಬಾಯಾಗ ಇವ ಹಿಂಗೆ ಮಾಡಿ ತುತ್ತು ತಿನ್ನಿಸ್ತಿರ್ತಾನ. ಪಾಪ ಆಕಿ ನಮ್ಮವ್ವ ಇವನ್ಗೆ ಚಂದ ಹಿಂಗೆ ಮಾಡಿ ತುತ್ತು ತಿನ್ನಿಸ್ತಿರ್ತಾನ. ಅವ ಅಂತಾನವ ಒಂದು 10 ವರ್ಷ ಆಗಿರ್ತದ. 10 ವರ್ಷ ಹಿಂದಿನ ಕತ್ತಿ ಭಾಳ ಚಂದ ಇರ್ತೀರಿ, ಹೌದಿಲ್ಲವ? ನಿಮ್ಮ ಮದುವೆ ದಿನ ಒಮ್ಮೆ ನೆನಪು ಬರ್ಲಿ, ಇಲ್ಲಾರ ಹೋಗ್ಲಾಗಿದ್ದ ಚಂದ. ಅವು ಫೋಟೋ ನೋಡ್ರಿ ಬೇಕಾದ್ರೆ ಹೋಗಿ. ಅಯ್ಯ ಎಷ್ಟು ಚಂದ ಇದ್ವಿಲ್ಲ ಅಂತೀವಿ. ಈಗ ಪಾಪ ಕತ್ತಿರ ಬಜಾರ್ನಾಗ ಕುಂತಿರ್ತಾನೆ, 10 ವರ್ಷ ಆಗಿಂದ ಹೋಗಿ ಕೇಳ್ರಿ. ಆ ಫೋಟೋ ತೋರಿಸಿ, ಎಲ್ಲಪ್ಪ ಎಷ್ಟು ಚಂದ ತುತ್ತು ಮಾಡಿ ಉಣಿಸಿ ಅಂದಾಗ ಅವ ಏನಂತಾನೆ, ಈ ತುತ್ತ ನನಗೆ ಕುತ್ತು ಬಂದವು ಮರ, ಯಾಕಾರ ಉಣಿಸಿದೆ ನಾನು? ಯಾವಾಗ ತುತ್ತು ಮಾಡಿ ಉಣಿಸಿನಿ ಅವಾಗಿಂದ ಕುತ್ತು ಬಂದದ ನಾನು ಬಿಡವಲ್ತು ಅಂತ. ಯಾಕೆ ಹೀಗಾಗ್ತೈತಿ ಈ ಜಗತ್ತಿನೊಳಗೆ? ಅದು ಸತ್ಯ ಏನು ಅಂದ್ರೆ, ಇದ್ದ ಹಾಗೆ ಏನೈತಲ್ಲ ಯಾವುದೂ ಇರುವುದಿಲ್ಲ. ನಿಮ್ಮ ಮನೆಗೆ ನಿಮ್ಮ ಮಗಳಿರ್ತಾಳೆ. ಅಲ್ಲಿಂದ ಯಾರಾದ್ರೂ ಒಬ್ಬ ಅಳಿಯ ಬರ್ತಾನ. ಮೊನ್ನೆ ದಿನ ಮದುವೆ ಆದ 1-2 ತಿಂಗಳಿಗೆ ಬರ್ತಾನೆ. ಏನೋ ಒಂದು ಸ್ವಾಗತ ನೋಡ್ಬೇಕಾ? ಬಾ ಬಾ ಬಾ, ಈ ಅಳಿಯರು ಬಂದ್ರೆ ಬರ್ರಿ ಅಂತ ನೀವು ಒಬ್ರು ನೀರು ಹಾಕೋರು ಯಾರು? ಅವು ಹೇಳಕ್ಕಾಗಲ್ಲ. ನಿನಗೆ ಗೊತ್ತಿಲ್ಲ, ನೀ ಸಂಸ್ಕಾರವಂತದೆ ಅಂತ ಗೊತ್ತಾಗಬೇಕಂತ ಅವ್ರು ರವ್ವಕ್ಕೆ ಹಿಂಗೆ ಮುಂದೆ ತಿವುದು. ಅವನು ಕಾಲಿಗೆ ನೀರು ಹಾಕೋದು ಏನು, ಪಾದಪೂಜೆ ಮಾಡೋದು ಏನು, ಅವ್ನು ಕಂಡಪಟ್ಟಿ ಖುಷಿ ಆಗ್ತದೆ. ಏನು ಎಂಥ ಚಂದ ಬೀಗಸ್ತನ ಮಾಡಿದ್ರು ನಾವು ಅಂತಿರ್ತದೆ. ಹುಚ್ಚಪೆ ಅಲ್ಲದಕ್ಕೆ ಏನು ಗೊತ್ತು? ಒಂದೇ ಸಲ ಬಂದಾಗ ಚಂದ ಸ್ವಾಗತ ಮಾಡ್ಕೊಂತೀರಿ. ಒಳಗ ಅವಂಗ ಏನು ಮಣಿ ಮ್ಯಾಗ ಕುಂದ್ರಂದ್ರೆ ಬ್ಯಾಡ್ರಿ, ಅಳಿ ಅಂದ್ರೆ ಮಣಿ ಮ್ಯಾಗ ಕುಂದ್ರಬ್ಯಾಡ್ರಿ. ಚಂದಷ್ಟಿ ನಿಮಗಾಗಿ ನಾನು ಮಂಚ ತೊಗೊಂಬಂದಿನಂತ ಮಂಚದ ಮ್ಯಾಗ ಕುಂದ್ರಿಸಿ. ಒಂದೇ ದಿನ ಹೋಳ್ಗಿ ಲೆಕ್ಕಕ್ಕಿಲ್ಲ, ಹುಗ್ಗಿ ಲೆಕ್ಕಕ್ಕಿಲ್ಲ, ಶ್ವಾಗಿ ಲೆಕ್ಕಕ್ಕಿಲ್ಲ, ಅದ್ರ ಜೊತೆ ನಾನಾ ಥರದ ಉಪ್ಪಿನಕಾಯಿ ಲೆಕ್ಕಕ್ಕಿಲ್ಲ. ಮೊದಲ ಬಾರಿ ಬಂದ ನಾವು ಭಾಳ ಚಂದ ಪ್ರೀತಿಯಿಂದ ಸ್ವಾಗತ ಮಾಡ್ತೀರಿ. ಅದ ಮ್ಯಾಗ ಬಂದ್ರೆ ಮಾಡ್ಯಾರ ಯಾವ ನೀವು? ಒಬ್ಬ ಅಳಿಯ 2 ತಿಂಗಳು ಆದ್ಮ್ಯಾಗ ಮನೆ ಒಳಗೆ ಬಂದ, ಭಾಳಷ್ಟು ಚಂದ ಸ್ವಾಗತ ಮಾಡ್ಕೊಂಡ್ರೆ. ಹೇಳಿದ್ನಲ್ಲ, ಎಲ್ಲ ಮುಗೀತು. ಭಾಳ ಖುಷಿ ಆಯ್ತು ಅವನಿಗೆ. ನನ್ನ ಜನ್ಮ ಸಾರ್ಥಕ ಆಯ್ತು ಅಂದವ. ಭಾಳ ಜನ್ಮ ನಂದು ಸಾರ್ಥಕ ಆಯಿತು. ನನ್ನ ಸಾರ್ಥಕತೆ ಕ್ಷಣ ಯಾವುದು ಅಂದ್ರೆ, ನನಗೆ ಇಂಥ ಮನೆತನ ಸಿಕ್ಕದ, ನನಗಿಂತ ಹೆಂಡತಿ ಸಿಕ್ಕಾಳ, ಇದಕ್ಕಿಂತ ದೊಡ್ಡ ಸಾರ್ಥಕತೆ ಬದುಕು ಯಾವುದೂ ಅಲ್ಲ ಅಂದ. ಭಾಳ ಚಂದೆಲ್ಲ ಸ್ವಾಗತ ಮಾಡ್ಕೊಂಡ್ರೆ ಅವನ ತಲೆಯಾಗ ಏನು ಬಂತು ಅಂದ್ರೆ, ಇರುವುದು ಅದೀನಿ, 1 ವಾರ ಇದ್ದು ಹೋಗು ನಂದ. ನೋಡಿ ಹೊಡತ 1 ವಾರ ಇದ್ದು ನೋಡುನು ಎಷ್ಟು ಚಂದ. ದಿವಸ ಹೋಳಿಗೆ ನಮ್ಮ 1 ದಿನ ಮಾಡಿ ಹಾಕಿಲ್ಲ, ಬರೀ ಕಟ್ರಟ್ಟು ತಿನ್ನೋದಾಗದ ಅಂದವ. 1ನೇ ದಿನ ಹೋಳಿಗೆ ಮಾಡಿ ಹಾಕಿದ್ರು. ಆಕಿ ಅತ್ತಿ ಒಳಗೆ ಮಗಳು ಏನು ಮಾತಾಡ್ಯಾರ ಪಾಪ, ಇಲ್ರಿ ನಮ್ಮ ಮನೆಯವ್ರು ನಮ್ಮ ಮನೆಯವ್ರು ಇವತ್ತು ಬಂದಾರ, ನಾಳೆ ಹೊಕ್ಕಾರ್ಬೆ ಅಂತ ಆಕಿ ಅಂತಾಳ. ಆಕಿ ದೊಡ್ಡಗ ಅವ್ರ ಅವ್ವ ಏನಂತಾಳ, ಹೌದು ಅಳಿಯಂದ್ರೆ ಬಂದಿರಲಿ, ಬೇಕಾದಂಗೆ 1 ದಿನ ವ್ಯವಸ್ಥೆ ಮಾಡೋಣ ಅಂತ. ಹಂಗೆ ಮುಂದಿನ ದಿನ ಅವ ಎಷ್ಟು ಎದ್ದು ಕೂಡಲೇ ಆಕಿ ಅತ್ತಿ ಬರೋದಕ್ಕೆ ಹಿಂಗೆ ಅಳಿಯಂದ್ರೆ ಯಾಕೆ ಸ್ನಾನ ಮಾಡಲಿಲ್ಲ ಅಂದ್ರೆ, ಊರು ಹೋಗಕ್ಕೆ ಲೇಟ್ ಆಯ್ತಲ್ಲ ಅಂತೀರಿ ನೀವು, ಹಂಗೆ ಸಣ್ಣಗೆ ಅಂತಿರಿಲ್ಲ. ಅವ ಅಂತಾನ 1 ವಾರ ಇದ್ದು ಹೋಗ್ಬೇಕನ್ನಕತ್ತೀನಿ ಬಿ ಅಂದಾಗ ಮಾರಿ ಮುಗಿತ್ ನೋಡು, ಮುದುಡಿ ಆಯ್ತು ಅಲ್ಲೇ. ಏಯ್ಯಪ್ಪ ಹುಚ್ಚಪ್ಯಾಲಿ, 1 ದಿನ ಬಂದದಂತ ನಾನು ಚಂದ ವ್ಯವಸ್ಥೆ ಮಾಡಿದ್ಮೇಲೆ ಇದು 1 ವಾರ ಇರ್ತೈತಲ್ಲ, ಆಗ ಒಮ್ಮೆಲೆ ಟಕ್ಕನಂಗ ಇದ್ದ ಹಂಗ ಯಾವುದೂ ಇರುವುದಿಲ್ಲ. 1 ನಿಮಿಷದೊಳಗೆ ಅತ್ತಿ ಅಳಿಯನ್ ಏನು ಹತ್ತಿರ್ತಾಳಲ್ಲ, ಆಕಿ ಏನಂತಾಳ, ಹಿಂದಿನ ದಿನ ಚಲೋ ಬಿಸಿ ಹೋಳಿಗೆ ಶ್ವಾಗಿ ಹುಗ್ಗಿ ಮಾಡ್ದಕ್ಕೆ ಅತ್ತಿನ 1 ವಾರ ಇವ ಇರ್ತಾನ ಬಾಪ ಅಂತಂದ್ರೆ, ಹಂಗ ಊಟಕ್ಕೆ ನೀಡ್ಬೇಕಾದ್ರೆ ಯಾವರ ಮನೆಗೆ ಕಟ್ಟಿರೋಟದವೇನು ನೋಡೋದಕ್ಕೆ. ಮಂಚ ಯಾಕೆ ಹಾಸ್ತೀವಿ ಇವೇಮಿಲ್ಲ. ಮತ್ತೆ ಅಳಿಯಂದ್ರೆ ನಮ್ಮ ಮನೆ ಮಗ ಇದ್ದಂಗ ನಡೀತದಾಳಮ್ಮ. ಇದ್ದಿದ್ದು ಮಗ ಆತು, ಮಗ ಇದ್ದಿದ್ದು ಲೇ ಆಯ್ತು. ಇದ್ದ ಹಂಗೆ ಯಾವುದು ಇರೋದಿಲ್ಲ. ಮಣಿ ಹಾಸ್ತಕತ್ತಾನ, ಮಣಿ ಹಾಸ್ಬೇಡ, ನೆಲ್ದಾಗ ಕುಂದ್ರಲಿ ತಗೋ ಅಂದ. ಅದು ಪಾಪ, ಅಯ್ಯೋ ಇದು ನಿನ್ನೆ ಮಾಡಿದವ್ರ ವ್ಯವಸ್ಥೆ ಮಾಡಲಿಲ್ಲ ಅಂತ ನೆಲ್ದಾಗ ನೆಲ್ದ ಮ್ಯಾಗ ಕುಂತಾಗ ಹಂಗೆ ಮತ್ತೆ ಅಂದಕ್ಕ ಅತ್ತಿ ಏನಂದ್ಲು, ನೆಲ್ದಾಗ ಯಾಕೆ ಕುಂದಿರ್ತೀರಿ? ಅವ ಅಂದ, ನೆಲ್ದಾಗ ಕುಂದ್ರಲಿಕ್ಕಂದ್ರೆ ಕುಣ್ಯಾಕ ಕುಂದ್ರಲಿ ಅಂದ.
ನೆಲಗರ ಕುಂದ್ರಾಕ್ ಬಿಡು ಬೇ ಕುಣ್ಯಾಕ್ ಕುಂದ್ರಲಿ ಅವ ಅಂದ. ಆಮೇಲೆ ಅವ ಹೊರಗಿದ್ದಾವ್ ಕೇಳಿದ್ನಂತ, ಎಲ್ಲಿ ಹೋಯ್ತ್ರಿ ನಿಮ್ಮ ಸಾರ್ಥಕತೆ ಕ್ಷಣ ಅಂದಂತ. ಅವ ಅಂದ, ಇನ್ನೊಂದು ನನಗೆ ಮೋಸ ಹೋಗಿನ್ರಿ ನಾನು ಅಂದವ. ಯಾಕೆ ಮೋಸ ಹೋಗಿ ನನ್ನ 1ನೇ ದಿವ್ಸಕ್ಕೆ ಹೋದಾಗ ಎಷ್ಟು ಚಂದ ಸ್ವಾಗತ ಮಾಡಿಕೊಂಡ್ರು. 2ನೇ ದಿನ ನನ್ನ ಜೀವನದ ಸಾರ್ಥಕತೆ ಕ್ಷಣ ಅಲ್ಲ, ನನ್ನ ಜೀವನದ ಅತಿ ದುಃಖ ಕ್ಷಣ ಯಾವುದು ಅಂದ್ರೆ ನಾ ಅವ್ರ ಮನೆಗೆ ಏನು 1ನೇ ದಿನ ಅಳಿಯಾಗಿ ಹೋದ್ಯಾ, ನಾ ದೇವ್ರ ಕಾಣಕ್ಕೆ ಕಾಂಡ್ಯಾ, 2ನೇ ದಿನ ಹೋದೆ ನಾ ದೆವ್ವ ಆದ್ನಪ್ಪ, ಇದು ನನ್ನ ಸಾರ್ಥಕತೆ ಕ್ಷಣ ಒಟ್ಟ ಆಗುದಿಲ್ಲ ಅಂತದು ಅಳಿಯ. ನಾವು ತಿಳ್ಕೊಬೇಕಾಗಿರೋ ಸತ್ಯ ಏನು ಅಂದರೆ ಈ ಜಗತ್ತಿನೊಳಗೆ ಯಾವುದು ಕೂಡ ಇದ್ದ ಹಾಗೆ ಇರೋದಿಲ್ಲ. ನೀವು ನೋಡ್ರಿ, ನಾವೆಲ್ಲ ಅಂತಿರ್ತೀವಿ, ಕೆಲವೊಬ್ಬರು ಭಾಳ ದೊಡ್ಡ ತಿಳಿದವರಾಗಲಿ ಮಾತಾಡ್ದವರಾಗಲಿ ನನ್ನ ಕಾಲ ಮ್ಯಾಗ ನಾನು ನಿಂತಿರ್ತೀನಿ ಅಂತಾರೆ. ನನ್ನ ಕಾಲ ಮ್ಯಾಗ ನಾನು ನಿಂದಿರ್ತೀನಿ, ಯಾರ್ದ ಅವಶ್ಯಕತೆ ನನಗಿಲ್ಲ ಅಂತ. ಎಷ್ಟು ದಿನ? 50 ವಯಸ್ಸುವರೆಗೂ, 55 ವಯಸ್ಸುವರೆಗೂ, 60 ವಯಸ್ಸುವರೆಗೂ ಕಟ್ಟಿಗೆ ಬರಬೇಕು. ನನ್ನ ಕಣ್ಣು ಭಾಳ ಪಳಪಳ ಅನ್ನಕತ್ತಾವ, ನನ್ನ ಕಣ್ಣು ಚಂದ ಅದಾವ ಅಂತಿರಲ್ಲ. ಕಣ್ಣು ಎಲ್ಲಿ ಕಣ್ಣು ಚಂದ? ಇನ್ನು 60 ವಯಸ್ಸಾಯ್ತು ಅಂದ್ರೆ ಸೊಡ ಬುಡ್ಡಿ ಬರ್ತಾವು. ಅಲ್ಲಿ ನೋಡಿದೆ ಅಂದ್ರೆ ನಿಮ್ಮ ಕಣ್ಣಲ್ಲಿ ನೀವು ಮಾರಿನೇ ಕಾಣೋದಿಲ್ಲ. ಕಣ್ಣು 4 ಅಕ್ಕವು, ಕಾಲು 4 ಅಕ್ಕವು, ಕೈಗಳು ಮುರಿದ ಹೊಕ್ಕವು. ಹಿಂಗೆ ಒಂದು ಕಡೆ ಹಿಡ್ಕೊಂಡಂಗೆ ಆಗ್ತದ. ನಾವೆಲ್ಲರೂ ಬಾಲ್ಯ ವ್ಯವಸ್ಥೆಯಿಂದ ಯೌವನ ವ್ಯವಸ್ಥೆಯಿಂದ ಒಂದು ದಿನ ವೃದ್ಧ ವ್ಯವಸ್ಥೆಯಿಂದ ನಾವೆಲ್ಲರೂ ಒಂದು ದಿನ ಮಣ್ಣಾಗಿ ಹೋಗಿ ಬಿಡ್ತೇವೆ. ಇಷ್ಟೇ ಬದುಕು, ಭಾಳ ಸಣ್ಣದ ಬದುಕು. ಹೆಂಗೆ ದಿವಸಗಳು ಪಾಸ್ ಆಗಕತ್ತಾವಂದ್ರೆ, ನಾನು ಮೊನ್ನೆನೇ ಅಜ್ಜನ ಪುಣ್ಯ ಸ್ಮರಣೋತ್ಸವ ಈ ವೇದಿಕೆ ಮ್ಯಾಗ ಮಾಡಿ ಅನ್ಸಕತ್ತೈತಿ. ಆಲ್ರೆಡಿ 1 ವರ್ಷ 3 ತಿಂಗಳು ಪಾಸ್ ಆಗ್ಯದ. ಇವಾಗ ಅಜ್ಜನ ಉತ್ಸವ ಆಯಿತು, ಇನ್ನು 2 ದಿನ ಆದ್ರೆ ಅಜ್ಜನ ಉತ್ಸವ ಮುಗೀತು. ತಿಲಾಗಿಟ್ಕೋರಿ, ಟೈಮ್ ಹ್ಯಾಸ್ ನೋ ಲಿಮಿಟ್. ಟೈಮ್ ಈಸ್ ಹೆಂಗೆ ಪಾಸ್ ಆಗಕತ್ತದ ಸಮಯ ಅಂತಂದ್ರೆ, ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ತೆರೆಯುವಷ್ಟರಲ್ಲೇ ನಾವು ಮುದುಕರಾಗಕತ್ತೀವಿ. ಎಷ್ಟೋ ಜನ ಬಿದ್ದು ಹೊಂಟೀವಿ. ನಿಮಗೆಲ್ಲ ಕೇಳ್ಕೊಳ್ಳೋದು ಒಂದೇ, ನಿಮಗೆಲ್ಲ ಈ ಸಾರ್ಥಕತೆ ಬದುಕಾಗಬೇಕಾಗಿತ್ತು, ಈ ಜೀವನ ಚಂದ ಆಗಬೇಕಾಗಿತ್ತು ಅಂದ್ರೆ ಒಂದು ದಿನ ನಾವು ಬಿದ್ದು ಹೋಗ್ತೀವಿ. ಈ ಜೀವನ ಭಾಳ ಫಾಸ್ಟ್ ಪಾಸ್ ಆಗಕತ್ತದ. ಇದ್ದಷ್ಟು ದಿನ ಆ ದೇವನ ಸ್ಮರಣೆ ಮಾಡಿ, ಯಾರು ಹಸಿದಿರ್ತಾರ ಅನ್ನ ಕೊಟ್ಟು, ಯಾರು ನೀರಡಿಸಿ ಬಂದಿರ್ತಾರ ಅವರಿಗೆ ನೀರು ಕೊಟ್ಟು, ಯಾರು ದುಃಖದಾಗಿರ್ತಾರ ಅವರಿಗೆ ಪ್ರೀತಿಯ 4 ಮಾತುಗಳನ್ನು ಆಡಿ ನಿಮ್ಮ ಬದುಕು ಸಾರ್ಥಕತೆ ಮಾಡ್ಕೊಳ್ರಿ ಅನ್ನುವಂಥ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ